ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ಚನ್ನಗಿರಿ ಪುರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನವು ಸಾಕಷ್ಟು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದು, ಶುಕ್ರವಾರ ಚುನಾವಣೆ ನಡೆಯುವ ಮೂಲಕ ನೂತನ ಪುರಸಭೆಯ ಅಧ್ಯಕ್ಷರಾಗಿ ಪರಿಶಿಷ್ಟ ಮಹಿಳಾ ಮೀಸಲಾತಿಯಿಂದ ಆಯ್ಕೆಯಾದ ಬಿಜೆಪಿ ಅಭ್ಯರ್ಥಿ ಲಕ್ಷ್ಮೀದೇವಿ ನರಸಿಂಹಮೂರ್ತಿಯವರು ಅಧ್ಯಕ್ಷರಾಗಿ ಆಯ್ಕೆಯಾದರು. ಹಾಗೆಯೇ ಉಪಾಧ್ಯಕ್ಷರಾಗಿ ಕಾಂಗ್ರೆಸ್ನ ಅಭ್ಯರ್ಥಿಯಾದ ಸರ್ವಮಂಗಳ ಮಲ್ಲೋಜಿರಾವ್ ಆಯ್ಕೆಯಾಗಿದ್ದಾರೆ. ಒಟ್ಟು 23 ಜನ ಸದಸ್ಯರನ್ನು ಹೊಂದಿರುವ ಪುರಸಭೆಯಲ್ಲಿ 10 ಜನ ಬಿಜೆಪಿ ಸದಸ್ಯರು ಮತ್ತು 10 ಜನ ಕಾಂಗ್ರೆಸ್ ಮತ್ತು 3 ಜನ ಜೆಡಿಎಸ್ನಿಂದ ಆಯ್ಕೆಯಾಗಿದ್ದರು. ಕಳೆದ ಮೊದಲ ಅವಧಿಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಜೆಡಿಎಸ್ನ 3 ಜನ ಸದಸ್ಯರು ಕಾಂಗ್ರೆಸ್ನ ಗೂಡು ಸೇರಿದರು. ಮೊದಲ ಅಧ್ಯಕ್ಷರ ಅವಧಿಯಲ್ಲಿ ಪರಿಶಿಷ್ಟ ಜಾತಿ ಮಹಿಳೆ ಮೀಸಲು ಬಂದಿದ್ದು, ಏಕಮಾತ್ರ ಸದಸ್ಯರಾದ ಲಕ್ಷ್ಮೀದೇವಿ ಇದ್ದುದರಿಂದ ಅಧ್ಯಕ್ಷ ಸ್ಥಾನ ಲಕ್ಷ್ಮೀದೇವಿಗೆ ಸಹ ಒಲಿದಿತ್ತು. ಎರಡನೇ ಅವಧಿಯಲ್ಲೂ ಸಹ ಅಧ್ಯಕ್ಷ ಸ್ಥಾನಕ್ಕೆ ಮೀಸಲಾತಿಗೆ ಮತ್ತೆ ಪರಿಶಿಷ್ಟ ಜಾತಿ ಮಹಿಳೆ ಬಂದಿದ್ದರಿಂದ ಕೆಲ ಸದಸ್ಯರು ಅಧ್ಯಕ್ಷ ಸ್ಥಾನದ ಮೀಸಲಾತಿಗಾಗಿ ನ್ಯಾಯಾಲಯದ ಮೊರೆ ಹೋಗಿದ್ದರು. ಆದರೆ ನ್ಯಾಯಾಲಯ ಮತ್ತೆ ಅಧ್ಯಕ್ಷ ಸ್ಥಾನಕ್ಕೆ ಪರಿಶಿಷ್ಟ ಮಹಿಳಾ ಮೀಸಲಾತಿಯನ್ನೇ ಘೋಷಣೆ ಮಾಡಿದ್ದು, ಉಪಾಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಘೋಷಣೆ ಮಾಡಿದೆ. ಅದರಂತೆ ಚುನಾವಣೆ ನಡೆದಿದೆ. ಅಧ್ಯಕ್ಷ ಸ್ಥಾನಕ್ಕೆ ಒಂದೇ ನಾಮಪತ್ರ ಸಲ್ಲಿಕೆಯಾದ ಹಿನ್ನೆಲೆಯಲ್ಲಿ ಲಕ್ಷ್ಮೀದೇವಿ ಅಧ್ಯಕ್ಷರಾಗಿ ಮತ್ತೆ ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ನ ಸರ್ವಮಂಗಳ ಆಯ್ಕೆಯಾಗಿದ್ದಾರೆ. ಈ ಬಾರಿ ವಿಶೇಷ ಏನಪ್ಪ ಅಂತಂದರೆ, ನೂತನವಾಗಿ ಆಯ್ಕೆಯಾಗಿರುವಂತಹ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಹಾಗೂ ಶಾಸಕ ಬಸವರಾಜ್ ಶಿವಗಂಗಾ ಬಂದು ಮತವನ್ನು ಚಲಾಯಿಸಿದರು. ಆಗಲಿಲ್ಲ. ಸೊ ಅವಿರೋಧವಾಗಿ ಒಬ್ಬರೇ ಇರೋ ಕಾರಣದಿಂದ ಶ್ರೀಮತಿ ಲಕ್ಷ್ಮೀ ದೇವಮ್ಮ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರಂತ ಘೋಷಣೆ ಮಾಡುತ್ತೇನೆ. ಜೊತೆಗೆ ಉಪಾಧ್ಯಕ್ಷ ಚುನಾವಣೆಗೆ 2 ನಾಮಪತ್ರ ಸ್ವೀಕೃತ ಆಗಿದ್ದು, 2 ನಾಮಪತ್ರಗಳು ಅಂಗೀಕೃತ ಆಗಿ ಅರ್ಹ ಇರೋ ಕಾರಣದಿಂದ ಮತದಾನ ನಡೆದ. ಮೊದಲಿಗೆ ಸ್ವೀಕೃತ ಆದಂಥ ನಾಮಪತ್ರ BH ಸವಿತಾ ಅವ್ರದ್ದು ಉಪಾಧ್ಯಕ್ಷಕ್ಕೆ. ಅವರ ಪರವಾಗಿ 10 ಜನರು ಕೈ ಎತ್ತುವ ಮೂಲಕ ಮತ ಚಲಾಯಿಸಿರುತ್ತಾರೆ. ಅವರ ವಿರುದ್ಧವಾಗಿ 14 ಜನ ಕೈ ಎತ್ತುವುದರ ಮೂಲಕ ಮತ ಚಲಾಯಿಸಿರುತ್ತಾರೆ. ಹಾಗೆ ಎರಡನೇ ಉಪಾಧ್ಯಕ್ಷ ಅಭ್ಯರ್ಥಿಯಾದಂಥ ಸರ್ವಮಂಗಳ ಕೆ ಅವರ ಪರವಾಗಿ 14 ಜನ ಕೈ ಎತ್ತುವುದರ ಮೂಲಕ ಮತ ಚಲಾಯಿಸಿರುತ್ತಾರೆ. 10 ಜನ ಅವರ ವಿರುದ್ಧವಾಗಿ ಮತ ಚಲಾಯಿಸಿರುತ್ತಾರೆ. ಈ ಕಾರಣದಿಂದ ಇದರಲ್ಲಿ ಎರಡನೇ ಅಧ್ಯಕ್ಷ ಅಭ್ಯರ್ಥಿಯಾದಂಥ ಸರ್ವಮಂಗಳ ಕೆ ಅವರು 14 ಮತಗಳನ್ನು ಪಡೆದು, ಅತಿ ಹೆಚ್ಚು ಮತಗಳನ್ನು ಪಡೆದ ಕಾರಣದಿಂದ ಜೊತೆಗೆ ಈ ಒಂದು ಸಭೆಯ ಶಾಂತ ರೀತಿಯಿಂದಾಗಿ ಅಧ್ಯಕ್ಷೀಯ ಮತ್ತು ಉಪಾಧ್ಯಕ್ಷೀಯ ಚುನಾವಣೆ ನಡೆಯಕ್ಕೆ ತಾವೆಲ್ಲ ಸದಸ್ಯರು ಮತ್ತು ಗೌರವಾನ್ವಿತ MP ಮೇಡಮ್ ಅವರು ಮತ್ತು MLA ಸಾಹೇಬರು ಸಹಕಾರ ಮಾಡಿದ್ದಾರೆ. ನಮಗೆಲ್ಲರಿಗೂ ಮತ್ತು ನಮ್ಮೆಲ್ಲ ಮಾನ್ಯ AC ಸಾಹೇಬರು ತಮಗೆಲ್ಲರಿಗೂ ಹೊಂದಿಸಿ ಅಧ್ಯಕ್ಷರಿಗೆ ಮೊದಲು ಒಂದು ಸನ್ಮಾನ ಮಾಡಿ ನಾವು ಸರ್ಕಾರಿ ಸಾಮಾನ್ಯ ಬೇರೆ ಎಲ್ಲರಿಗೆ ಧನ್ಯವಾದಗಳು. ಅಧ್ಯಕ್ಷರು ಮೇಡಮ್ ಸ್ವಲ್ಪ ಉಪಾಧ್ಯಕ್ಷ ಸ್ಥಾಯಿ ಸಮಿತಿ ಇಲ್ಲಿ ಪಂಚಾಯತ್ ಮಟ್ಟದಲ್ಲಿ
ನಮ್ಮ ವಿರೂಪಾಕ್ಷಪ್ಪರು ಮಾಡಾಳ್ ಮಲ್ಲಿಕಾರ್ಜುನ್ ಅವರು ನಮಗೆ ಬಿ ಫಾರಂ ಕೊಟ್ಟು ಗುರುತಿಸಿದ್ರಿಂದ ಮೊದಲನೇ ಬಾರಿಗೆ ನಾವೇ ಅಧ್ಯಕ್ಷರಾಗಿದ್ವಿ. ಮತ್ತೊಮ್ಮೆ 2ನೇ ಬಾರಿಗಾಗಿದ್ದೀವಿ. ನನ್ನ ವಾರ್ಡಿನ ಸದಸ್ಯರು, ನನ್ನ ಬಿಜೆಪಿ ಕಾರ್ಯಕರ್ತರು, ನನ್ನ ಹಿರಿಯರು, ಮಾಡಾಳ್ ವಿರೂಪಾಕ್ಷಪ್ಪರು, ಮಲ್ಲಿಕಣ್ಣ ಅವರಿಗೆ ಎಲ್ಲರಿಗೂ ಧನ್ಯವಾದ ಹೇಳ್ತಿದ್ದೀನಿ. ಎಲ್ಲ ಕೌನ್ಸಿಲರಿಗೆ, ನನ್ನ ಅಣ್ಣ ತಮ್ಮದಿರಿಗೆ, ಹಿರಿಯರಿಗೆ ಎಲ್ಲರಿಗೂ ಧನ್ಯವಾದ. ಪುರಸಭೆ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀರಾ, ಏನು ಅನಿಸ್ತಾ ಇದೆ ನಿಮಗೆ? ತುಂಬ ಖುಷಿ ಆಗ್ತಾ ಇದೆ. ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಆಗಿದ್ದೀನಿ. 14 ಬಹುಮತಗಳಿಂದ ಆಯ್ಕೆ ಆಗಿರೋದು ತುಂಬ ಖುಷಿ ಆಗ್ತಾ ಇದೆ. ಎಲ್ಲರೂ ಸಹಕರಿಸಿದ್ದಕ್ಕೆ MP MLA ಮೇಡಮ್ಗಳು ಪಟ್ಟಣದಲ್ಲಿ ಏನೇನು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕಂತ ಇದೆ? ಇನ್ನು ಯಾವ ಥರದ ಅಭಿವೃದ್ಧಿಗಳಿದೆಯಲ್ಲ ಎಲ್ಲ ಉಪಾಧ್ಯಕ್ಷರ ಜೊತೆಗೂಡಿ ಮಾಡ್ಕೊಂಡು ಹೋಗ್ತೀವಿ. ಎಲ್ಲ ಸರ್ವ ಸದಸ್ಯ ಸಭೆ ತಗೊಂಡು ಸದಸ್ಯಗಳ ಜೊತೆಗೂಡಿ ಅವರ ಇದ್ರ ಪ್ರಕಾರನೇ ಮಾಡ್ತೀವಿ. ಮಲ್ಲಿಕಾರ್ಜುನ್ ಕೈ ಹೌದಾ? ಒಬ್ಬೊಬ್ಬರನ್ನೇ ನಿಲ್ಲಿಸ್ತೀಯಾ? ಒಬ್ಬೊಬ್ಬರನ್ನೇ ನಿಲ್ भारतीय जनता पार्टी की जय, नरेंद्र मोदी की ಮೊದಲನೇದಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ನಾವೆಲ್ಲ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರುಗಳು ಬಂದು ನಮ್ಮೆಲ್ಲರ ಆರೈಕೆ ಭಾರತೀಯ ಜನತಾ ಪಕ್ಷ, ನಮ್ಮ JDS ಮುಖಂಡರು ಇದ್ದಾರೆ. ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಅಭಿನಂದನೆಗಳನ್ನ ಸಲ್ಲಿಸಿದ್ದಾರೆ. ಯಶಸ್ವಿಯಾಗಿ ಪುರಸಭೆನ ಇನ್ನೂ ಚೆನ್ನಾಗಿ ಜನರಿಗೆ ಆಡಳಿತವನ್ನು ಮುಟ್ಟಿಸ್ಲಿ ಅಂತೇಳಿ ನಾವೆಲ್ಲ ಹಾರೈಸ್ತೀವಿ.